ಸಿಎಂ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ತನಿಖೆ, ಇನ್ನೊಂದು ಕಡೆಗೆ ಇಡಿ ಟೆನ್ಷನ್ ನ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರ ಜೀವನಾಧಾರಿತ ಸಿನಿಮಾ ಒಂದು ರೆಡಿ ಆಗ್ತಾ ಇದೆ ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇತ್ತು. ಸೊ ಈಗ ಆ ಸಿನಿಮಾದ ಚಿತ್ರೀಕರಣವನ್ನ ಸ್ಥಗಿತ ಮಾಡಲಾಗಿದೆ. ಲೀಡರ್ ರಾಮಯ್ಯ ಸಿನಿಮಾಗೆ ತಾತ್ಕಾಲಿಕ ಬ್ರೇಕ್ ಅನ್ನ ಹಾಕಲಾಗಿದೆ. ಮೂಡ ಹಗರಣ ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ಇಡೀ ಚಿತ್ರೀಕರಣವನ್ನೇ ನಿರ್ಮಾಪಕರು ನಿಲ್ಲಿಸಿದ್ದಾರಂತೆ. ರಾಜಕೀಯ ಬೆಳವಣಿಗೆಗಳನ್ನ ಚಿತ್ರತಂಡ ಗಮನಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರು ಮೂಲದ ನಿರ್ದೇಶಕ ಸತ್ಯರತ್ನಂ, ಗಂಗಾವತಿ ಮೂಲದ ಹಯತ್ ಫಿರ್ ನಿರ್ದೇಶಕರಾಗಿರುವಂತಹ ಈ ಚಿತ್ರ ತಾತ್ಕಾಲಿಕವಾಗಿ ಸ್ಟಾಪ್ ಆಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ಜೀವನ ಕಥೆಯನ್ನ ಒಳಗೊಂಡಂತಹ ಲೀಡರ್ ರಾಮಯ್ಯ ಚಿತ್ರ ಇದು. ಇನ್ಫ್ಯಾಕ್ಟ್ ಖ್ಯಾತ ತಮಿಳು ನಟ ವಿಜಯ್ ಸೇತುಪತಿ ನಟನೆಯ ಲೀಡರ್ ರಾಮಯ್ಯ ಸಿನಿಮಾ ಈಗ ಸದ್ಯಕ್ಕೆ ಸ್ಟಾಪ್ ಆಗಿದೆ. ಮೈಸೂರು ಭಾಗದಲ್ಲಿ ಸಿಎಂ ಬಾಲ್ಯ ಹಾಗೂ ಶಿಕ್ಷಣ ಸೇರಿ ಹಲವು ಸನ್ನಿವೇಶಗಳ ಚಿತ್ರೀಕರಣ ಪೂರ್ಣ ಆಗಿದೆ. ಮೂಡಾ ಪ್ರಕರಣ ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ಎರಡನೇ ಭಾಗದ ಸನ್ನಿವೇಶಗಳ ಚಿತ್ರೀಕರಣಕ್ಕೆ ಚಿತ್ರತಂಡ ಬ್ರೇಕ್ ಹಾಕಿದೆ. ಇದು ಯಾಕೆ ಅನ್ನೋದು ಅನುಮಾನಕ್ಕೆ ಕೂಡ ಕಾರಣ ಆಗ್ತಾ ಇದೆ. ರಾಜಕಾರಣಿಗಳು ಅಂತ ಹೇಳಿದ್ರೆ ಅವ್ರ ಮೇಲೆ ಆರೋಪ ಬರೋದು ಸಹಜ, ಅದರಿಂದ ಅವರು ಮುಕ್ತರಾಗಿ ಬರೋದು ಸಹಜ. ಸೊ ಇದು ಹೇಗೆ ಎಫೆಕ್ಟ್ ಆಗ್ತಾ ಇದೆ, ಯಾಕಾಗಿ ಎಫೆಕ್ಟ್ ಆಗ್ತಾ ಇದೆ ಅನ್ನೋದು ಈಗ ಉತ್ತರ ಸಿಗದ ಪ್ರಶ್ನೆಯಾಗಿ ಉಳಿತಾ ಇದೆ. ಚುನಾವಣಾ ಸಂದರ್ಭದಲ್ಲಿ ಭಾರಿ ಸುದ್ದಿಯಲ್ಲಿತ್ತು ಈ ಸಿನಿಮಾ. ಇನ್ಫ್ಯಾಕ್ಟ್ ಇದೇ ವರ್ಷ ಎಂಡಲ್ಲಿ ತೆರೆ ಕಾಣಬಹುದು ಅನ್ನುವಂತಹ ಲೆಕ್ಕಾಚಾರಗಳೆಲ್ಲ ಇತ್ತು. ಆದರೆ ವಿಜಯ್ ಸೇತುಪತಿ ಅವರು ಪ್ರಿಪರೇಷನ್ಗೆ ಅಂತ ಹೇಳಿ ಬಹಳ ಟೈಮ್ ತೆಗೆದುಕೊಂಡು ನಂತರ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅನ್ನೋದನ್ನೆಲ್ಲ ಕೇಳ್ಪಡ್ತಾ ಇದ್ವಿ. ಸಿದ್ದರಾಮಯ್ಯ ಅವರ ಲೀಡರ್ ರಾಮಯ್ಯ ಅಂತೇಳಿ ಅವರ ಜೀವನ ಆಧಾರಿತ ಚಿತ್ರವನ್ನು ನಾವು ತೆಗೆಯಕ್ಕೆ ಹೋಗ್ತಾ ಇದ್ವಿ. ಒಂದು ಹಂತದ್ದು ಶೂಟಿಂಗ್ ಕೂಡ ಮುಗಿಸ್ಕೊಂಡಿದ್ವಿ. ಆಮೇಲೆ ನಮಗೆ ವಿಜಯ್ ಸೇತುಪತಿ ಅವರ ಕಾಲ್ ಶೀಟ್ ಬಹಳ ಮುಖ್ಯವಾಗಿತ್ತು. ಬೇರೆ ಅವ್ರಿವ್ರನ್ನ ಆರ್ಟಿಸ್ಟ್ ಹಾಕೊಂಡು ನೋಡಿದಾಗ ನಮಗೆ ಯಾವ ಆರ್ಟಿಸ್ಟ್ ಮ್ಯಾಚ್ ಆಗದೆ ಇರೋ ಕಾರಣ ಸೇತುಪತಿನೇ ಬೇಕು ಅಂತೇಳಿ ಸಿನಿಮಾನ ಸ್ವಲ್ಪ ಸ್ಲೋ ಮಾಡಿದೀವಿ. ಬಾಲ್ಯದ ಶೆಡ್ಯೂಲ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಮಾಸ್ಟರ್ ನಿಹಾಲ್ ಅಂತೇಳಿ ಇವಾಗ ಶೂಟಿಂಗ್ ಕೂಡ ಕಂಪ್ಲೀಟ್ ಆಗಿದೆ. ಅದು ಬಾಲ್ಯದ್ದು ಏನು ಕಾಲೇಜ್ ಎಪಿಸೋಡ್ ಹೋಗ್ಬೇಕು ಅನ್ನೋಷ್ಟರಲ್ಲಿ ನಮಗೆ ಸೇತುಪತಿ ಅವ್ರ ಡೇಟ್ಸ್ ಬರಲಿಲ್ಲ. ಅಷ್ಟರಲ್ಲಿ ಮತ್ತೆ ಮೂಡ ಹಗರಣ ಅಂತೇಳಿ ಇದಾಯಿತು. ಅದಕ್ಕೆ ಸ್ವಲ್ಪ ಡೇಟ್ಸ್, ಹೀರೋ ಡೇಟ್ಸ್ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದೆ. ಡೇಟ್ಸ್ ನಿರ್ದೇಶಕರದಾಗ್ಲಿ ನಮ್ದಾಗ್ಲಿ ಆಸಕ್ತಿ. ಸಿದ್ದರಾಮಯ್ಯ ಅವರು ಡೀಟೇಲ್ಸ್ ಕೊಡ್ತಾರೆ. ಮುಖಣ್ಣ, ಈಗ ಸಿನಿಮಾ ಸ್ಟಾಪ್ ಆಗಿದೆ ಅನ್ನೋದನ್ನ ಈಗ ಚಿತ್ರತಂಡ ಹೇಳ್ಕೊಳ್ತಾ ಇತ್ತು. ಬಟ್ ಇಲ್ಲಿ ವಿಜಯ್ ಸೇತುಪತಿ ಅವರ ಸ್ಕೆಡ್ಯೂಲ್ ನಿಂದ ಪ್ರಾಬ್ಲಮ್ ಆಗಿರೋದಾ ಅಥವಾ ಸಿಎಂ ಸಿದ್ದರಾಮಯ್ಯ ಮೇಲೆ ಕೇಳಿ ಬಂದಿರುವಂತಹ ಕಳಂಕ ಆರೋಪಕ್ಕೆ ಸಂಬಂಧಪಟ್ಟಂತೆ ಅಬ್ಸರ್ವೇಷನ್ ಮಾಡೋದಕ್ಕೋಸ್ಕರ ಸ್ಟಾಪ್ ಆಗಿರೋದಾ? ಏನ್ ಕ್ಲಾರಿಟಿ ಫೈನಲ್ ಆಗಿ ಸಿಗ್ತಾ ಇದೆ? ಹೌದು ಮಮತಾ, ಈಗ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅಂದ್ರೆ ಜೀವನ ಆಧಾರಿತ ಅಂದ್ರೆ ಫಿಲ್ಮ್ ತೆಗಿತಾ ಇದ್ರು ಚಿತ್ರತಂಡ. ಆ ಕಾರಣಕ್ಕಾಗಿ ಕಳೆದ ಹಲವು ತಿಂಗಳಿಂದ ಈ ಮೈಸೂರು ಜಿಲ್ಲೆಯಾದ್ಯಂತ ಸಾಕಷ್ಟು ಏನಪ್ಪಾ ಚಿತ್ರೀಕರಣ ನಡೀತಾ ಇತ್ತು. ಆದ್ರೆ ಕೆಲ ತಿಂಗಳಿಂದ ಮೂಡ ಹಗರಣ ಬಂದ ಹಿನ್ನೆಲೆಯಲ್ಲಿ ಈಗ ಚಿತ್ರತಂಡದವರು ಏನಂದ್ರೆ ಈಗ ಅವ್ರು ಹೇಳೋ ಪ್ರಕಾರ, ಚಿತ್ರತಂಡದ ನಿರ್ಮಾಪಕರಾಗಿರ್ಬೋದು ಮತ್ತು ನಿರ್ದೇಶಕರು ಹೇಳೋ ಪ್ರಕಾರ ಈಗ ಮೂಡ ಹಗರಣ ಸಹ ಈಗ ಅಲ್ಲೇ ಆಲ್ರೆಡಿ ಕಥೆಯನ್ನು ಬರೆದಿದ್ರು. ಆದ್ರೆ ಈ ಮೂಡ ಹಗರಣ ಬಂದ ಹಿನ್ನೆಲೆಯಲ್ಲಿ ಇದು ಮೂಡ ಹಗರಣ ಸಹ ಸೇರಿಸಬೇಕಾಗಿದೆ. ಆ ಕಾರಣಕ್ಕಾಗಿ ಕಳೆದ ಒಂದು ತಿಂಗಳಿಂದ ಚಿತ್ರೀಕರಣ ಬಂದ್ ಮಾಡಿದ್ದಾರೆ. ನಂತರ ಅಂದ್ರೆ ಮೂಡ ಹಗರಣ ಏನಾಗುತ್ತೆ ಏನಿಲ್ಲ ಎಂಬುದನ್ನು ತಿಳಿದುಕೊಂಡು ಅದನ್ನು ಸಹ ಸೇರಿಸಬೇಕಾಗಿರೋ ಕಾರಣಕ್ಕಾಗಿ ತದನಂತರ ಅಂದ್ರೆ ಸೇತುಪತಿಯಿಂದ ತಮಿಳು ನಟ ಆಗಿರುವಂತಹ ಹೀರೋ ಆಗಿರುವಂತಹ ಸೇತುಪತಿ ಅವರನ್ನು ಕರೆದುಕೊಂಡು ಇದೇ ರೀತಿಯಲ್ಲಿ ಮತ್ತೆ ಇದು ಅಂದ್ರೆ ಚಿತ್ರಕಥೆಯನ್ನ ಯಾಡ್ ಮಾಡ್ಕೊಂಡು ಮೂಡ ಹಗರಣದಲ್ಲಿ ಫೈನಲ್ ಏನಾಗುತ್ತೆ ಎಂಬುದನ್ನು ಕಾದು ನೋಡಿ ನಂತರ ಅಂದ್ರೆ ಚಿತ್ರದ ನಿರ್ದೇಶಕರಾಗಿದ್ದು ನಿರ್ಮಾಪಕರು ಮತ್ತೆ ಚಿತ್ರೀಕರಣವನ್ನು ಮುಂದುವರಿಸುವಂತ ಮಾಹಿತಿ ಹಯತ್ ಫಿರ್ ಅವರು ಮಾಹಿತಿ ಹೇಳಿದ್ದಾರೆ ಅಂತ ಹೇಳ್ಬೋದು. ಅಂತ ಆಲ್ ರೈಟ್, ಧನ್ಯವಾದ ಮುಖಣ್ಣ ತಮ್ಮ ಮಾಹಿತಿಗಾಗಿ.